ಕಿಡ್ನಪ್ಪ ಸ್ವಲ್ಪ ಹೊತ್ತಿಗೆ ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಅಯೋಮಯವಾಗಿದೆ. ರಿಜಿಸ್ಟರ್ ಮ್ಯಾರೇಜ್ ಟೈಮಲ್ಲಿ ಹೀಗೆಲ್ಲ ಆಯ್ತಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ರೀ. ಹೋಗಲಿ ಬಿಡು, ಮುಂದೆ ಏನಾಗುತ್ತೋ ನೋಡೋಣ. ನಂಗೋಸ್ಕರ ಇಷ್ಟೊಂದು ರಿಸ್ಕ್ ತಗೋತಿದ್ದೀರಾ? ಅಯ್ಯೋ, ಅದೆಲ್ಲ ರಿಸ್ಕೇ ಅಲ್ಲ. ನಿಧಾನಕ್ಕೆ ಮಾತಾಡಿ. ಅದೆಲ್ಲ ನಂಗೆ ರಿಸ್ಕೇ ಅಲ್ಲ ಮೇಡಮ್. ಇವಾಗ್ಲೂ ಅಷ್ಟೇ, ನಿಮ್ಮ ಮನೆಯವ್ರ ಕಣ್ಣಲ್ಲಿ ನೀರು ಅಂದ್ರೆ ನೀವು ತಡ್ಕೊಳಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನನ್ನ ಮಗನ ಸುಮ್ಮನೆ ಬಿಟ್ಟು ಕಳ್ಸಕ್ಕೆ ಹೇಳಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟಲ್ಲ ಅಡ್ಡಡ್ಡ ಉದ್ದುದ್ದ. ತಪ್ಪಾಗತ್ತೆ, ಇಷ್ಟು ಸಾಕು. ಆದರೂ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಮನೆಗೆ ಬಂದು ಒಂದೆರಡು ದಿನ ಆಯ್ತಾ? ಇಷ್ಟರಲ್ಲೇ ನಿಮ್ಮ ಮನಸ್ಸು ಏನು ಅಂತ ನನಗೆ ಅರ್ಥ ಆಗಿದೆ. ಆದರೆ ಇಷ್ಟು ವರ್ಷ ಆದರೂ ನಿಮ್ಮ ಮನೆಯವ್ರು ನಿಮ್ಮ ಮನಸ್ಸು ಅರ್ಥ ಆಗ್ತಿಲ್ಲ ಅಂತ ಫೀಲ್ ಆಗ್ತಿದೆ. ಹೌದು, ಯಾರೂ ಅರ್ಥನೇ ಮಾಡ್ಕೋತಿಲ್ಲ. ನೀವಾದರೂ ಇಷ್ಟು ದೊಡ್ಡ ಹೆಲ್ಪ್ ಮಾಡಿದ್ರಲ್ಲ. ಹಾಂ, ಮುಂದೆ ಮದುವೆದು ಬಿಡಿ, ನಾನೇ ಹೇಗಾದರೂ ನೋಡ್ಕೋತೀನಿ. ಅಯ್ಯೋ, ಅದ್ರ ಬಗ್ಗೆ ನೀವೇನು ಟೆನ್ಷನ್ ತಗೋಬೇಡಿ. ಯಾಕೆ? ನಾನಿದ್ದೀನಿ. ಅಂದರೆ ಇವತ್ತು ಈ ರಿಜಿಸ್ಟರ್ ಮ್ಯಾರೇಜ್ ಹೇಗೆ ನಡೀಲಿಲ್ವೋ ಹಾಗೆ ಮುಂದೆನೂ ಮದುವೆ ನಡೆಯಲ್ಲ. ತುಂಬ ಥ್ಯಾಂಕ್ಸ್. ಸರಿ ಸರಿ, ನಾನು ಹೊರಡ್ತೀನಿ. ಯಾರಾದರೂ ಆಚೆ ಬಂದು ಕಷ್ಟ ಆಗತ್ತೆ. ಮುಡಿಬೇಡ್ರು, ಬಿಟ್ಬಿಡ್ರು. ನೀನ್ ಫಸ್ಟ್ ಮಾಸ್ಕ್ ಹಾಕೊಳ್ಳೋಣ. ಏನಾದ್ರು ಹೆಚ್ಚು ಕಡಿಮೆ ಆದಾತ್ಕೊಂಡ್ರು, ಮುಡಿಬೇಡಿ, ಬಿಟ್ಬಿಡ್ರು. ನೋಡೋಣ, ಮತ್ತೆ ನಮ್ನೆ ಶೂಟ್ ಮಾಡ್ತೀನಿ ಅಂತಾನೆ. ನೀವ್ ಪಾಪ ಕೊಡ್ರು. ಶೂಟ್ ಅಣ್ಣ, ಇವ್ನ ಇಲ್ಲ ಎಲ್ಲರೂ ಬಿಸಾಕ್ಬಿಡೋಣ. ತೆಗಿ, ಸುಮ್ಮನೆ ಯಾರು ಇಳಿದ್ರ ಸಾಕು, ಕರ್ಕೊಂಡೋಗು. ಹೊಡಿ ಹೊಡಿ, ಬೇಗ ಗಾಡಿ ಹೋಗು, ಬೇಗ ಬೇಗ. ಲೇ, ಇಳಿಸ್ಬಿಡ್ರ ಅವನ್ನ, ಸಾಕು ಇಳಿಸ್ಬಿಡ್ರ. ಬೇಗ ಹೋಗು ನೀನ್, ಬೇಗ. ಏಯ್, ಯಾವ ನೀವೆಲ್ಲ ಕಟ್ಬಿಸ್ರು? ನನ್ ಕೈಗೆ ಸಿಗ್ರಿ, ನನ್ನ ಮಗ ಮಾಡ್ತೀನಿ ರೀ. Help! Help! ರೀ, ಅಲೆ ಹತ್ರ ನೋಡ್ಕೊಂಬಂದ್ರ? ಏನು ತೊಂದರೆ ಇಲ್ಲ ತಾನೆ? ತೊಂದರೆ ಏನಿಲ್ಲ, ಹುಷಾರಾಗಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ನಿಂತೋಗಿದ್ದಕ್ಕೆ ತುಂಬ ಅಪ್ಸೆಟ್ ಆಗಿದ್ದಾರೆ. ಅಳಿಯಂದ್ರಂಗೆ ಆಗದಿರೋರು ಇಲ್ಲಿ ಯಾರೂ ಇಲ್ಲ. ಆಮೇಲೆ ಕಿಡ್ನಾಪ್ ಮಾಡಿದವರು ದುಡ್ಡಿಗಾಗಲಿ ಡಿಮ್ಯಾಂಡ್ ಮಾಡಿಲ್ಲ, ಏನೂ ತೊಂದರೆ ಕೊಟ್ಟಿಲ್ಲ. ಕಿಡ್ನಾಪ್ ಸ್ವಲ್ಪ ಹೊತ್ತಿಗೆ ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಅಯೋಮಯವಾಗಿದೆ. ರಿಜಿಸ್ಟರ್ ಮ್ಯಾರೇಜ್ ಟೈಮಲ್ಲಿ ಹೀಗೆಲ್ಲ ಆಯ್ತಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ರೀ. ಹೋಗಲಿ ಬಿಡು, ಮುಂದೆ ಏನಾಗುತ್ತೋ ನೋಡೋಣ. ಇಲ್ಲ ರೀ, ಇವತ್ತು ರಿಜಿಸ್ಟರ್ ಮ್ಯಾರೇಜ್ ಆಗೇ ಆಗುತ್ತೆ ಅಂತ ಎಲ್ಲರೂ ತುಂಬಾ ಸಂತೋಷವಾಗಿದ್ವಿ. ಎಲ್ರಿಗೂ ಎಷ್ಟು ಬೇಜಾರಾಗಿದೆ ಗೊತ್ತಾ? ಅದು ಅಲ್ಲದೆ ವಿಷಯ ತಿಳಿದು ನಮ್ಮ ಅಣ್ಣ ಏನ್ ರಾಕ್ಷಣಿ ಹೀಗಾಗೋಯ್ತಲ್ಲ ಅಂತ ನನಗೆ ಫೋನ್ ಮಾಡಿ ಕೇಳ್ದ. ಅಂಥದ್ದೇನೂ ಆಗಿಲ್ಲ ಅಂತ ಹೇಗೋ ಮ್ಯಾನೇಜ್ ಮಾಡ್ದೆ ರೀ. ಹೌದು ಮಾವ, ನಮ್ಮಪ್ಪ ನಮ್ಮಮ್ಮ ಕೂಡ ಫೋನ್ ಮಾಡಿ ಕೇಳ್ತಿದ್ರು. ಸಂಬಂಧಿಕರಷ್ಟೇ ಅಲ್ಲ, ಬಿಸ್ನೆಸ್ ಕಡೆಯವ್ರಿಗೂ ಎಲ್ಲ ಗೊತ್ತು. ಎಲ್ಲರೂ ಒಂದೇ ಸಮ ಫೋನ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕಾರಣ ಹೇಳಿ ಹೇಳಿ ಸುಸ್ತಾಯಿತು. ಚಂದು, ಏನಾದರೂ ಮಾಡಿ ನಿಮ್ಮಪ್ಪ ಮಹಾಬಲನ ಒಪ್ಪಿಸಿ ಈ ಮದುವೆನ ನಿಲ್ಲಿಸು.
ಈಗಲಾದರೂ ಎಲ್ಲರೂ ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡಿ. ಆರಂಭದಲ್ಲೇ ಅಪಶಕುನ ಆಗಿದೆ. ನಾನು ನಿಮಗೆಲ್ಲ ಹೇಳ್ತಾನೆ ಇದ್ದೆ ಇದರಲ್ಲಿ ಏನೋ ತಪ್ಪು ನಡೀತಿದೆ ಅಂತ. ಆದರೆ ನೀವು ಯಾರೂ ನನ್ನ ಮಾತು ಕೇಳಲೇ ಇಲ್ಲ. ಈಗ ನೋಡಿದ್ರೆ ಏನಾಯಿತು ಅಂತ, ಆ ದೇವರೇ ಬಂದು ಈ ಮದುವೆ ನಡಿಬಾರ್ದು ಅಂತ ಹೇಳ್ದಂಗಾಯ್ತು. ಸಾಕು. ಈ ಮದುವೆಗೆ ತೊಂದರೆ ಆಗೋದಕ್ಕೆ ಕಾರಣನೇ ನೀನು. ಈ ಮದುವೆ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೆ ಬೇಡ ಬೇಡ ಅಂತ ಹೇಳಿ ಹೇಳಿ ಮದುವೆಗೆ ವಿಘ್ನ ತಂದುಬಿಟ್ಟೆ. ಎಲ್ಲದಕ್ಕೂ ನೀನೇ ಕಾರಣ. ನೀನು ಏನು ಹೇಳ್ದೆ ಸುಮ್ಮನೆ ಇದ್ಬಿಟ್ರೆ ಸಾಕು. ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಏಯ್, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಕ್ಕಾಗಲ್ವೇನೆ? ಇದುವರೆಗೂ ನೀನ್ ಮಾತಾಡಿ ಸಾಕಾಗಲ್ವಾ? ರೀ, ನನಗೂ ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ. ಹೀಗೆಲ್ಲ ನಡೀತಾ ಇದೆ, ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ಒಂದ್ಸಲ ನಮ್ಮ ಜೋಯಿಸ್ರನ್ ಕೇಳಿ ನೋಡೋಣವಾ? ಅದೆಲ್ಲ ಏನೂ ಬೇಕಾಗಿಲ್ಲ. ಏನಾಗಬಾರ್ದಾಗೋಯ್ತು ಈಗ? ಅಂಥದ್ದೇನೂ ಆಗಿಲ್ಲ. ರಿಜಿಸ್ಟರ್ ಮ್ಯಾರೇಜ್ ನಿಂತೋಯ್ತು. ಸ್ವಲ್ಪ ವೀಸಾ ಬರೋದು ಲೇಟ್ ಆಗ್ಬೋದು. ಇನ್ನೂ ಹೆಚ್ಚಂದರೆ ನನ್ನ ಮಗಳು ಅಳಿಯ ಆಸ್ಟ್ರೇಲಿಯಾಗೆ ಹೋಗೋದು ಸ್ವಲ್ಪ ನಿಧಾನ ಆಗ್ಬೋದು. ಆಗಲಿ, ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಇನ್ಮೇಲೆ ಎಲ್ಲರೂ ಈ ಮನೆಯಲ್ಲಿ ನನ್ನ ಮಗಳು ಮದುವೆ ಬಗ್ಗೆನೇ ಯೋಚನೆ ಮಾಡಿ. ಆಯ್ತಾ? ಇನ್ಮೇಲೆ ಯಾರಾದರೂ ಈ ಮನೆಯಲ್ಲಿ ಈ ಮದುವೆ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, ಯೋಚನೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಹುಷಾರ್. ರೀ, ಪಾಪು ಬಾ. ನೀನ್ ಬೆಳೆದಿಂಗ್ಳು ನೋಡಕ್ಕೆ ಅಲ್ಲ. ನಮ್ಮ ಹುಡುಗಿ ಅಷ್ಟೇನು ಚೆನ್ನಾಗಿಲ್ಲ, ಸ್ವಲ್ಪ ಕಮ್ಮಿನೇ. ಆದ್ರೂ ಸೌಂದರ್ಯಕ್ಕೆ ಎಲ್ರು ನಿನ್ನೆ ಎಕ್ಸಾಂಪಲ್. ಯಾಕೆ? ಯಾಕಂದ್ರೆ ನೀನ್ ಎಲ್ರ ಕಣ್ಗೂ ಕಾಣಿಸ್ತೀಯ. ನಮ್ಮ ಹುಡುಗಿ ನನ್ನ ಕಣ್ಣಿಗೆ ಮಾತ್ರ ಕಾಣಿಸೋದು. ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದಾರೆ ಇಲ್ಲಿ? ಮೇಡಮ್, ಇಲ್ಲಿ ಮೇಡಮ್, ಇವ್ರಿಗೇನ್ ಕೇಳಿಸ್ತಾ? ಮೇಡಮ್, ಮಾಡ್ತೀನಿ. ಏನಿಲ್ಲ.
ಥ್ಯಾಂಕ್ಸ್ ರೀ. ಸ್ವಲ್ಪ ದಿನಗಳ ಹಿಂದೆ ನೀವು ಯಾರು ಅಂತಲೂ ನಂಗೆ ಗೊತ್ತಿರಲಿಲ್ಲ. 25 ವರ್ಷದಿಂದ ನನ್ನ ಹೆತ್ತೋರು, ನನ್ನ ಜೊತೆಲಿರೋರೇ ನನ್ನ ನೋವನ್ನ ಅರ್ಥ ಮಾಡ್ಕೊಂಡಿರಲಿಲ್ಲ. ಅಂಥದ್ರಲ್ಲಿ ನೀವು ಸ್ವಲ್ಪ ದಿನದಲ್ಲೇ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನಂಗೆ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ರಿ. ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಅದು ನೀವು ಹೇಳಿದ ಥ್ಯಾಂಕ್ಸ್ಗೆ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದು ಬಿಡಿ, ಪಾಪ ನಿಮ್ಮ ಅಣ್ಣ ತಮ್ಮಂದ್ರು ನನಗೋಸ್ಕರ ಎಷ್ಟೊಂದು ರಿಸ್ಕ್ ತೊಗೊಂಡ್ರು. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಇದರಿಂದ ಯಾರಿಗೂ ಏನೂ ಕಷ್ಟ ಆಗಿಲ್ಲ ಅಲ್ಲ? ಅಯ್ಯೋ ಅದೆಲ್ಲ ಬಿಡಿ ಮೇಡಮ್, ನಮಗಿದೆಲ್ಲ ಮ್ಯಾಟ್ರೇ ಅಲ್ಲ. ಅಲ್ಲ ನಿಮ್ಮ ಹುಡುಗ ಯಾಕೆ ಹಾಗೆ? ಯಾರನ್ನಾದ್ರೂ ಕಿಡ್ನಾಪ್ ಮಾಡಿದ್ರೆ ಎಸ್ಕೇಪ್ ಆಗೋದು ಹೆಂಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ನಿಮ್ಮ ಹುಡುಗ ನಾನ್ಸೆನ್ಸ್ ಬೇಬಿ ಪೌಡ್ರ್ ಥರ ಮಮ್ಮಿ ಡ್ಯಾಡಿ ಅಂದ್ಕೊಂಡು. ಅಲ್ಲ ನಿಮ್ಮಪ್ಪ ಅಮ್ಮ ಅವನ್ನ ನಂಬ್ಕೊಂಡು ನಿಮ್ಮನ್ನ ಅವನ ಜೊತೆ ಆಸ್ಟ್ರೇಲಿಯಾಕ್ಕೆ ಕಳ್ಸೋಕ್ಕೆ ಹೆಂಗೆ? ನಾನ್ಸೆನ್ಸ್ ಅಲ್ಲ. ನೋಡಿದ್ರಾ, ಆಗಲೇ ನಿಮ್ಮ ಹುಡುಗಗೆ ಸಪೋರ್ಟ್ ಮಾಡ್ಕೊಂಡು ಬಂದ್ಬಿಟ್ರಿ. ಅಯ್ಯೋ, ಅದು ನಾನ್ಸೆನ್ಸ್ ಪೌಡರ್ ಅಲ್ಲ. ಈ ಟೈಮಲ್ಲಿ ಅದು ಇಂಪಾರ್ಟೆಂಟಾ? ಅಯ್ಯೋ ಹೋಗ್ಲಿ ಬಿಡಿ, ಅವನ ವಿಷಯ ತೆಗಿಬೇಡಿ, ನಂಗೆ ಮೂಡ್ ಆಫ್ ಆಗತ್ತೆ. ಹರಿ, ಒಳ್ಳೆ ಟೈಮು, ವೇಸ್ಟ್ ಮಾಡಬೇಡ. ಹೌದು ಹೌದು ಬಿಡಿ, ಕತ್ಲಲ್ಲಿ ಆ ಕರಡಿ ವಿಷಯ ನಮ್ಗೆ ಯಾಕೆ, ಬೇರೆ ಏನಾದರೂ ಮಾತಾಡೋಣ. ಹೌದು, ನಿಮ್ಮ ಮನೇಲಿ ಯಾರ್ಯಾರೆಲ್ಲ ಇದ್ದೀರಾ? ನಮ್ಮನೇಲಿ ನಮ್ಮಪ್ಪ 3 ಜನ ಬ್ರದರ್ಸು, ನನ್ನೂ ಸೇರಿಸಿ ಟೋಟಲ್ 5 ಜನ. ಒಬ್ಬ ಅಣ್ಣ, 2 ತಮ್ಮದಿರು. ಅಷ್ಟೇನಾ? ಏನ್ರಿ, ಅರ್ಧ ಕ್ರಿಕೆಟ್ ಟೀಮೇ ಇದೆ ಅಂತ ಹೇಳ್ತಿದ್ದೀನಿ, ನೀವು ಅಷ್ಟೇನಾ ಅಂತಿದ್ದೀರಾ? ಅಲ್ಲ, ನಿಮ್ಮ ಮನೇಲಿ ಎಲ್ಲರೂ ಗಂಡಸ್ರೇನಾ? ಹಾಂ. ಅಮ್ಮ? ದೇವ್ರ ಹತ್ರ ಹೋಗಿದ್ದಾರೆ.